ಕೋಲಾರದ ಜಿಲ್ಲಾಸ್ಪತ್ರೆ ಜಿಮ್ಸ್ನಲ್ಲಿ ಡಯಾಲಿಸಿಸ್ ಯಂತ್ರ ಕೆಟ್ಟು ಹೋಗಿದೆ. ಹೀಗಾಗಿ ಅಲ್ಲಿಗೆ ಡಯಾಲಿಸಿಸ್ಗೆ ಅಂತ ಬರ್ತಿರ್ತಕ್ಕಂಥ ರೋಗಿಗಳ ಪರದಾಟ. ಬಂದು 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 ವಾಪಸ್ ಆಗ್ತಾ ಇದ್ದಾರೆ. ಆ ಮಷಿನ್ ಇನ್ನೂ ಕೂಡ ಸರಿ ಹೋಗಿಲ್ಲ. ಡಯಾಲಿಸಿಸ್ನ ಮುಂದೂಡೋಕ್ಕಾಗಲ್ಲ. ಅವ್ರು ಯಾವ ಟೈಮ್ ಕೊಟ್ಟಿರ್ತಾರೆ ಆ ಟೈಮಿಗೆ ಬಂದು ಡಯಾಲಿಸಿಸ್ ಮಾಡಿಸ್ಕೊಂಡು ಹೋಗಬೇಕು. ಬಟ್ ಅಲ್ಲಿ ಕೆಟ್ಟು ಹೋಗಿದೆ. ಹೀಗಾಗಿ ಏನಾಗಿದೆ, ಈಗ ಅಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರೇನೋ 2 ದಿವಸದಲ್ಲಿ ಸರಿಪಡಿಸ್ತೀವಿ ಅಂತ ಹೇಳಿದಾರಂತೆ. ಎಲ್ಲವೂ ಯಾವುದು ಮೇಂಟೆನೆನ್ಸ್ ಇಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ. ಕಾಲಕ್ಕೆ ಸರ್ವಿಸಿಂಗ್ ಆಗಬೇಕು. ಅವೆಲ್ಲವೂ ಕೂಡ ಪ್ರೈವೇಟ್ ಹಾಸ್ಪಿಟ್ಲ್ ಅವರಾದರೆ ಮಾಡಿಸ್ಕೋತಾರೆ. ಗೌರ್ನಮೆಂಟ್ ಹಾಸ್ಪಿಟ್ಲಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಹಾಗಾಗಿ ಕೆಟ್ಟು ಹೋಗಿದೆ. ಆಮೇಲೆ ಅದಕ್ಕೆ ವರ್ಕ್ ಲೋಡು ಜಾಸ್ತಿ ಇರುತ್ತೆ ಆ ಮಷಿನ್ಗೆ. ಹಾಗಾಗಿ ಈ ಥರ ಪರಿಸ್ಥಿತಿ. ನಮ್ದು ಹಚ್ಚೋದ್ರಿ ಎಲ್ಲ ಹಚ್ಬೇಕ್ರಿ. ನಂಬರ್ ಹಚ್ಚಬೇಕಂತ ಡಯಾಲಿಸಿಸ್ ಅಲ್ಲಿ ನಂಗೆ ಗೊತ್ತಿಲ್ಲ, ಅದಕ್ಕೆ ಕೇಳಕ್ಕೆ ಬಂದಿನಿ. ಡಯಾಲಿಸಿಸು ಜಿಮ್ಸ್ ಅಂದರೆ ಮೆಡಿಕಲ್ ಕಾಲೇಜ್ ಅಂಡರ್ ಇರಲಿಲ್ಲ, ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರ್ ಇತ್ತು. PPP ಮಾಡಲಲ್ಲಿತ್ತು. ಆ PPP ಮಾಡಲಲ್ಲಿ ಏನಾಗಿದೆ, ಈ ಹಿಂದೆ ಯಾರು ಇದನ್ನು ಟೆಂಡರ್ ತೆಗೆದುಕೊಂಡಿದ್ರು, ಈ ನಮ್ಮ ಡಿವಿಷನ್ದು ಟೆಂಡರು ಅವರು ಟೆಂಡರ್ದಾರರು ಅದು ಕೆಲಸ ಬಂದ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಅವರು ರೀಟೆಂಡರ್ ಮಾಡಿದರೂ ಕೂಡ ಅದು ಇನ್ನೂ ಇತ್ಯರ್ಥ ಆಗಿಲ್ಲ. ನಾನು ಆರೋಗ್ಯ ಸಚಿವರಿಗೂ ಮಾತಾಡಿದ್ದೀನಿ, ಆರೋಗ್ಯ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಮಾತಾಡಿದ್ದೀನಿ. ಹಾಗಾಗಿ ಅವ್ರೇನು ಹೇಳಿದ್ದಾರೆ, ಟೆಂಪರರಿಲಿ ಜಿಮ್ಸಲ್ಲಿ ನೀವು ನಡೆಸಿ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ನಾನು ಮೊನ್ನೆ ನನ್ನ ಗಮನಕ್ಕೆ ಬಂದ ಮೇಲೆ ನಾನು DHOಗೆ ಅವ್ರಿಗೆಲ್ಲ ಹೇಳಿದ್ದೆ, ನಮ್ಮ ಜಿಲ್ಲೆಯಲ್ಲಿ ಯಾವುದ್ಯಾವ್ದು ಅಂದರೆ ಅಡಿಷ್ನಲ್ ಮಷಿನ್ಸ್ ಇದೆ, ಡಯಾಲಿಸಿಸ್ ಮಷಿನ್ಸ್ ಅವೆಲ್ಲ ತಂದು ಇನ್ಸ್ಟಾಲ್ ಮಾಡಿ ಅಂತ ಹೇಳಿದ್ದಾರೆ. ಒಂದು 4-5 ಐಡೆಂಟಿಫೈ ಮಾಡಿದ್ದಾರೆ. ಈಗ ಅದೆಲ್ಲ ಸರಿಪಡಿಸೋದಕ್ಕೆ ಮಾಡ್ತಾ ಇದ್ದಾರೆ. ಇದು ಟೆಂಡರ್ ಆಗೋವರೆಗೆ ಮೆಡಿಕಲ್ ಎಜುಕೇಷನ್ ನಡೆಸಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೀವಿ. ಅದು ಇಂಪ್ರೂವ್ ಮಾಡ್ತಾ ಇದೆ. 4-5 ಅಡಿಷ್ನಲ್ ಮಷಿನ್ಸನ್ನು ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಕಲಬುರಗಿ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಅವರಿಂದ ಪಡೆಯೋಣ. ಪ್ರವೀಣ್, ಪರ್ಯಾಯ ವ್ಯವಸ್ಥೆ ಏನಾದರೂ ರೋಗಿಗಳಿಗೆ ಕಲ್ಪಿಸ್ಕೊಡಕ್ಕಾಗುತ್ತಾ? ಆ ನಿಟ್ಟಿನಲ್ಲಿ ಏನಾದರೂ ಕೆಲಸ ಮಾಡಿದಾರಾ ಅಂತ? ಅರವಿಂದ್, ಈಗ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗಳಲ್ಲಿ ಅಂದ್ರೆ ಈ ರೀತಿಯಾಗಿ ಡಯಾಲಿಸಿಸ್ ನ ಒಂದು ಸಮಸ್ಯೆ ಆಗ್ತಾ ಇದೆ. ಇದು ಕೇವಲ ನಿನ್ನೆ ಮೊನ್ನೆದಲ್ಲ, ಕಳೆದ ಹಲವು ದಿನಗಳಿಂದಲೂ ಕೂಡ ಇಂತಹ ಸಮಸ್ಯೆ ಆಗ್ತಾ ಇದೆ. ಸೊ ಈ ಬಗ್ಗೆ ವೈದ್ಯಕೀಯ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಗಮನಕ್ಕೆ ಇದೀಗ ತಂದಾಗ ಏನಂದ್ರೆ, ಜಿಲ್ಲೆಯಲ್ಲಿರುವಂತಹ ಬೇರೆ ಬೇರೆ ಕಡೆ ಇರುವಂತಹ ಡಯಾಲಿಸಿಸ್ ಕೇಂದ್ರಗಳನ್ನು ಕೂಡ ಸಂಪರ್ಕ ಮಾಡೋದಕ್ಕೆ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಎಲ್ಲಿ ಡಯಾಲಿಸಿಸ್ ಮಷಿನ್ಗಳು ಅವೈಲೇಬಲ್ ಇದೆಯೋ ಆ ಎಲ್ಲಾ ಕಡೆ ಕೂಡ ರೋಗಿಗಳನ್ನು ಕಳಿಸಿ ಅಂದ್ರೆ ಡಯಾಲಿಸಿಸ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಪ್ರಮುಖವಾಗಿ ಏನಂದ್ರೆ, ಈ ಹಿಂದೆ ಟೆಂಡರ್ ಪಡೆದವರು ಟೆಂಡರ್ ಅನ್ನು ಬಿಟ್ಟು ಹೋಗಿ ಹಲವು ತಿಂಗಳುಗಳ ಕಾಲ ನಡೆದಿದೆ. ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಟೆಂಡರ್ ರಿನ್ಯೂವಲ್ ಮಾಡೋದಾಗಿರ್ಬೋದು, ಮತ್ತೊಬ್ಬರಿಗೆ ಟೆಂಡರ್ ಕೊಡೋದಾಗಿರ್ಬೋದು, ಇದ್ಯಾವ ಕೆಲಸವನ್ನು ಕೂಡ ಜಿಮ್ಸ್ ಆಸ್ಪತ್ರೆಯ ಅಲ್ಲಿನ ಸಿಬ್ಬಂದಿಗಳು, ವೈದ್ಯಾಧಿಕಾರಿಗಳು ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಹೀಗಾಗಿ ಅಂದ್ರೆ ಡಯಾಲಿಸಿಸ್ ಮಾಡ್ಬೇಕು ಅಂತಂದ್ರೆ ಜನ ಏನಂದ್ರೆ ಪರದಾಡ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು. ಯಾಕಂದ್ರೆ ಖಾಸಗಿಯಾಗಿ ಡಯಾಲಿಸಿಸ್ಗೆ ಹೋಗ್ಬೇಕಾದ್ರೆ ಕನಿಷ್ಠ 2,000-2,500 ರೂಪಾಯಿ ಪ್ರತಿ ಸಲ, ಒಂದು ಸಲಕ್ಕೆ ಡಯಾಲಿಸಿಸ್ಗೆ ಬೇಕಾಗುತ್ತೆ. ಆದ್ರೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಉಚಿತ ಅನ್ನೋ ಕಾರಣಕ್ಕೆ ಪಾಪ ಬಡ ರೋಗಿಗಳಲ್ಲಿ ಬರ್ತಾ ಇದ್ರು. ಆದ್ರೆ ಅಲ್ಲಿ ಮಷಿನ್ ಕೆಟ್ಟೋಗಿರೋದ್ರಿಂದ ಮತ್ತೆ ಟೆಂಡರ್ಗಳನ್ನು ರಿನ್ಯೂವಲ್ ಮಾಡದೇ ಇರೋದ್ರಿಂದ ಬಡ ರೋಗಿಗಳು ಈಗ ಅನಿವಾರ್ಯವಾಗಿ ಖಾಸಗಿ ಡಯಾಲಿಸಿಸ್ ಕೇಂದ್ರಗಳತ್ತ ಮುಖ ಮಾಡುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಪ್ರವೀಣ್, ಧನ್ಯವಾದ. ಶರಣಪ್ರಕಾಶ್ ಪಾಟೀಲ್ ಅವರೇನೋ ಮತ್ತೆ ಬೇರೆ ಬೇರೆ ಕಡೆಯಿಂದೆಲ್ಲ ತಂದು ಹಾಕ್ತೀವಿ ಅಂದರು, ಏನೂ ಆಗಿಲ್ಲ ಕೆಲಸ.